ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಹಳೆ ಬೆಂಗಳೂರಿನ ಅತ್ಯಂತ ಸಂಪದ್ಭರಿತ ಸಾಂಸ್ಕೃತಿಕ ಉತ್ಸವಗಳು ಅಂದರೆ ಒಂದು ಕರಗ, ಇನ್ನೊಂದು ಕಡಲೆಕಾಯಿ ಪರಿಷೆ. ಇವೆರಡೂ ಕೂಡ ಬೆಂಗಳೂರಿಗೊಂದು ಸಂಭ್ರಮವನ್ನು ತರುತ್ತವೆ. ಅದರಲ್ಲೂ ಕಡಲೆಕಾಯಿ ಪರಿಷೆ ಹಳಬರನ್ನ ಮತ್ತು ಹೊಸ ತಲೆಮಾರನ್ನು ಬೆಸೆಯುವ ಒಂದು ಸಾಂಸ್ಕೃತಿಕ ಮತ್ತು ವ್ಯಾವಹಾರಿಕ ಸಂಭ್ರಮ. ಬೆಂಗಳೂರಿನ ಜನರ ಜೊತೆ ಸುತ್ತಮುತ್ತಲಿನ ಜಿಲ್ಲೆಗಳ ಜನಕ್ಕೆ ಸಂಬಂಧವನ್ನು ಕಲ್ಪಿಸುವ ಒಂದು ಆಚರಣೆಯ ಕೊಂಡಿ ಇದು. ಈಗ ಮತ್ತೆ ಆ ಸಂಭ್ರಮದ ಪರಿಷೆ ಶುರುವಾಗ್ತಾ ಇದೆ. ಈ ತಿಂಗಳು 17, 18, 19, 20, 21 ಮೊದಲೆಲ್ಲ 2 ದಿನ ಮಾಡ್ತಾಯಿದ್ರು. ಈ ಸಲ ನಾವು 5 ದಿನ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. 16ಕ್ಕೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಉಪಸ್ಥಿತಿನಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ. ಮತ್ತು ಹಿಂದೆ ಎಲ್ಲ ಕೂಡ ಆ್ಯಕ್ಷನ್ ಮಾಡ್ತಾಯಿದ್ರು ಕಡಲೆಕಾಯಿ ವ್ಯಾಪಾರಿಗಳ ಹತ್ರ ಸುಂಕ ಇದಕ್ಕೆ. ಆಮೇಲೆ ನಾನು ಹೋದ ವರ್ಷ ಅದನ್ನು ರದ್ದು ಮಾಡಿದ್ದೀನಿ. ಸುಂಕ ಇಲ್ಲ, ಉಚಿತವಾಗಿ ಯಾರು ಬೇಕಾದ್ರೂ ಕೂಡ ಬಂದು ವ್ಯಾಪಾರ ಮಾಡ್ಬೋದು. ಮತ್ತು ಪ್ಲಾಸ್ಟಿಕ್ ಯಾರೂ ಕೂಡ ಬಳಸಬಾರ್ದು ಅಂತ. ಮತ್ತು ಬಟ್ಟೆ ಬ್ಯಾಗು, ಕಡಲೆಕಾಯಿ ಪರಿಷೆಗೆ ಬನ್ನಿ, ಬಟ್ಟೆ ಬ್ಯಾಗ್ ತನ್ನಿ ಅಂತಲೇ ನಮ್ಮ ಸ್ಲೋಗನ್ನು. ಈ ಬಾರಿಯ ಪರಿಷೆಯ ವಿಶೇಷ ಅಂದರೆ ಪ್ಲಾಸ್ಟಿಕ್ ಮುಕ್ತ, ಪರಿಸರ ಸ್ನೇಹಿ ಅನ್ನೋದು. ಪರಿಷೆಯಲ್ಲಿ ಎಲ್ಲೂ ಕೂಡ ಪ್ಲಾಸ್ಟಿಕ್ ಅನ್ನ ಬಳಸದ ಹಾಗೆ ನೋಡಿಕೊಳ್ಳಲಾಗ್ತಾ ಇದೆ. ಬಟ್ಟೆ ಬ್ಯಾಗುಗಳ ಬಳಕೆಯನ್ನು ಪ್ರೋತ್ಸಾಹಿಸುವ ಕೆಲಸವನ್ನ ಸಚಿವ ರಾಮಲಿಂಗಾರೆಡ್ಡಿ ಖುದ್ದಾಗಿ ಮಾಡ್ತಾ ಇದ್ದಾರೆ. ಇನ್ನು ಪ್ರತಿ ವರ್ಷ ಇಲ್ಲಿ ಕಡಲೆಕಾಯಿ ಮಾರಾಟ ಮಾಡೋ ವರ್ತಕರಿಂದ ಸುಂಕ ವಸೂಲಿ ಮಾಡೋದಕ್ಕೊಂದು ಟೆಂಡರ್ ಅನ್ನು ಕರೆದು ಅದರ ಕಾಂಟ್ರಾಕ್ಟರ್ಗಳು ಲಾಭ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರ್ತಾ ಇತ್ತು. ಆದರೆ ಈ ಬಾರಿಯ ಪರಿಷೆಯಲ್ಲಿ ಯಾವ ಸುಂಕನೂ ಇಲ್ಲ, ಯಾವ ವಸೂಲಾತಿಗಳು ಇರೋದಿಲ್ಲ. ಇನ್ನು ನವೆಂಬರ್ 16ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಸವನಗುಡಿಯಲ್ಲಿ 5 ಬಸವಗಳಿಗೆ ಪೂಜೆ ಸಲ್ಲಿಸೋದರ ಮೂಲಕ ಪರಿಷೆಗೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಗೆಳೆಯರೆ, ಹೋರಿ ನಮ್ಮ ರೈತರ ಬದುಕುಗಳಿಗೆ ಆಧಾರವಾಗಿದ್ದ ಜೀವ, ಅದು ಶಿವನ ವಾಹನ ಕೂಡ. ಹೀಗಾಗಿ ನಮ್ಮ ಗ್ರಾಮೀಣ ಪರಂಪರೆಯಲ್ಲಿ ಬಸವನಿಗೆ ಪೂಜ್ಯ ಸ್ಥಾನ ಇದೆ. ಈ ಪರಿಷೆಯ ಆಚರಣೆಯ ಹಿಂದೆ ಕೂಡ ಬಸವನೇ ಇರೋದರಿಂದ ಇಲ್ಲಿ ಬಸವನಿಗೆ ಪೂಜೆ ಸಲ್ಲಿಸುವ ಮೂಲಕ ಈ ಜಾತ್ರೆಯನ್ನು ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಮಾಡಿಸ್ತಾ ಇದ್ದಾರೆ. ಆ ನಂತರ ನವೆಂಬರ್ 17ರಿಂದ ಪೂರ್ಣ ಪ್ರಮಾಣದಲ್ಲಿ ಪರಿಷೆ ಆರಂಭ ಆಗುತ್ತೆ ಮತ್ತು ಅದು ನವೆಂಬರ್ 21ರವರೆಗೆ ಮುಂದುವರಿಯುತ್ತೆ. ಈ ಕಡಲೆಕಾಯಿ ಪರಿಷೆಯನ್ನು ಬಸವನಗುಡಿಯಲ್ಲೇ ಯಾಕೆ ಮಾಡಲಾಗುತ್ತೆ ಅನ್ನೋದಕ್ಕೊಂದು ದಂತಕಥೆ ಇದೆ. ಮತ್ತು ಪ್ರತಿ ವರ್ಷ ನಡೆಯುವ ಈ ಜಾತ್ರೆ ಬಸವನಗುಡಿ ಅಂತ ಇವತ್ತು ಕರೆಸಿಕೊಳ್ಳುವ ಬೆಂಗಳೂರಿನ ಅತ್ಯಂತ ಪ್ರಸಿದ್ಧ ಕಾಂಕ್ರೀಟ್ ಕಾಡಿದೆಯಲ್ಲ, ಅದರ ಇತಿಹಾಸವನ್ನು ಕೂಡ ನಮಗೆ ನೆನಪು ಮಾಡಿಕೊಡುತ್ತೆ. ಗೆಳೆಯರೆ, ಬಸವನಗುಡಿ ಒಂದು ಕಾಲಕ್ಕೆ ಹೀಗಿರಲಿಲ್ಲ. ಇಲ್ಲಿ ಹಲವಾರು ಗ್ರಾಮಗಳಿದ್ವು. ಅವೆಲ್ಲವನ್ನು ಒಟ್ಟುಗೂಡಿಸಿ ಇಲ್ಲೊಂದು ಸುಸಜ್ಜಿತ ನಗರ ನಿರ್ಮಾಣ ಮಾಡಿದ್ದು ಮೈಸೂರಿನ ಅರಸರು. ಮತ್ತು ಅದಕ್ಕೆ ಕಾರಣ ಆಗಿದ್ದು ಅವತ್ತಿಗೆ ಬೆಂಗಳೂರಲ್ಲಿ ಕಾಣಿಸಿಕೊಂಡ ಪ್ಲೇಗ್ ಮಹಾಮಾರಿ. ಅದು 1898. ಅವತ್ತಿಗಾಗಲೇ ಬೆಂಗಳೂರು ನಗರ ಅನ್ನೋದು ಕನ್ನಡಿಗರಲ್ಲದೆ ಇನ್ನಿತರ ಭಾಷಿಕರಿಗೆ ಕೂಡ ಆಶ್ರಯವನ್ನು ಕೊಟ್ಟಿತ್ತು. ಅಷ್ಟೇ ಅಲ್ಲ, ಬ್ರಿಟಿಷರು ಬೆಂಗಳೂರಲ್ಲಿದ್ದರು, ಅವರ ಸೇನೆ ಇತ್ತು. ಆ ಸ್ಥಳವನ್ನು ಕಂಟೋನ್ಮೆಂಟ್ ಅಂತ ಕರೆಯಲಾಗ್ತಾ ಇತ್ತು. ಆ ಕಂಟೋನ್ಮೆಂಟ್ನ ಸುತ್ತಮುತ್ತ ಸಾಕಷ್ಟು ಪ್ರದೇಶಗಳಲ್ಲಿ ಯುರೋಪಿಯನ್ನರ ವಸತಿಗಳಿದ್ವು. ಇವತ್ತು ನಾವು ಆರ್ಟಿಲರಿ ರೋಡ್, ಬ್ರಿಗೇಡ್ ರೋಡ್, ಇನ್ಫ್ಯಾಂಟ್ರಿ ರೋಡ್, ಕ್ಯಾವಲ್ರಿ ರೋಡ್, ಹೀಗೆ ಅನೇಕ ರಸ್ತೆಗಳನ್ನು ನೋಡ್ತಾ ಇದ್ದೀವಲ್ವಾ. ಇವೆಲ್ಲ ಕೂಡ ಬ್ರಿಟಿಷರು ತಮ್ಮ ಸೈನ್ಯಕ್ಕಾಗಿ ಮಾಡಿಕೊಂಡಿದ್ದ ಏರಿಯಾಗಳೇ ಆಗಿದ್ವು. ಬೆಂಗಳೂರಿನ ಪರಿಸರ ಯುರೋಪಿಯನ್ನರನ್ನು ಸಾಕಷ್ಟು ಆಕರ್ಷಿಸ್ತಾ ಇತ್ತು. ದಕ್ಷಿಣದಲ್ಲಿ ಇಷ್ಟು ಆಹ್ಲಾದಕರ ಹವಾಮಾನ ಇದ್ದ ನಗರ ಬೇರೆ ಯಾವುದೂ ಇರಲಿಲ್ವಲ್ಲ. ಹೀಗಾಗಿ ಬೆಂಗಳೂರು ಯುರೋಪಿಯನ್ನರ ಅಚ್ಚುಮೆಚ್ಚಿನ ಪ್ರದೇಶಗಳ ಪೈಕಿ ಒಂದು ಅನ್ನಿಸ್ಕೊಳ್ತಾ ಇತ್ತು. ಇಲ್ಲಿಗೆ ಯುರೋಪಿಯನ್ನರ ಬರುವಿಕೆ ಹೆಚ್ಚಾದ ಮೇಲೆ ಬೆಂಗಳೂರನ್ನು ಕೂಡ 1898ರಲ್ಲಿ ಪ್ಲೇಗ್ ಮಹಾಮಾರಿ ಆವರಿಸಿಕೊಳ್ತು. ಪ್ಲೇಗ್ 1896ರಲ್ಲಿ ಮುಂಬೈಯನ್ನು ಆಪೋಷಣ ತಗೊಳ್ಳುತ್ತೆ. ಅದಾದ 2 ವರ್ಷಗಳ ಒಳಗೆ ಅದು ಬೆಂಗಳೂರನ್ನು ಕೂಡ ಆವರಿಸಿಕೊಳ್ತಾ ಹೋಗುತ್ತೆ. ಆನಂತರ ಇಡೀ ಭಾರತಕ್ಕೆ ಅದು ವ್ಯಾಪಿಸಿಕೊಳ್ತು. ಆ ಸಂದರ್ಭದಲ್ಲಿ ಕಂಟೋನ್ಮೆಂಟ್ ಹಾಗೂ ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಪ್ಲೇಗ್ನ ಕಾರಣದಿಂದ ಸುಮಾರು 6,000ಕ್ಕೂ ಹೆಚ್ಚು ಮಂದಿ ಬಲಿಯಾದರು. ಪ್ಲೇಗ್ ಕಾಣಿಸಿಕೊಂಡು ಕೂಡಲೇ ಜನರನ್ನು ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಾಗಿ ಬರ್ತಾಯಿತ್ತು. ಹೀಗಾಗಿ ಅವತ್ತಿಗೆ ಬೆಂಗಳೂರನ್ನು ಇನ್ನಷ್ಟು ಬೆಳೆಸುವ ನಿರ್ಧಾರವನ್ನು ಮಾಡಲಾಯಿತು. ನಗರವನ್ನು 4 ವಾರ್ಡುಗಳನ್ನಾಗಿ ವಿಂಗಡಿಸಲಾಯಿತು. 1900ರಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಕೂಡ ಶುರುವಾಯಿತು. ಅದರ ಜೊತೆಗೆ ಅತ್ಯುತ್ತಮ ಜನವಸತಿ ಪ್ರದೇಶಗಳನ್ನು ಹೆಚ್ಚಿಸುವ ಕೆಲಸ ಕೂಡ ಆರಂಭ ಆಯಿತು. ಆಗ ತಲೆ ಎತ್ತಿದ್ದೆ ಈ ಬಸವನಗುಡಿ ಅನ್ನೋ ಸುಂದರ ಮತ್ತು ಸುಸಜ್ಜಿತ ಪ್ರದೇಶ. 1900ರ ನಂತರ ಬಸವನಗುಡಿ ಆಧುನಿಕತೆಯನ್ನು ಪಡ್ಕೊಳ್ತಾ ಹೋಯಿತು. ಹಾಗೆ ತನ್ನ ಸಂಸ್ಕೃತಿಯನ್ನು, ಇತಿಹಾಸವನ್ನು ಕೂಡ ಕಾಪಾಡಿಕೊಳ್ತಾ ಬಂತು. ಅದರ ಪರಿಣಾಮವೇ ನಾವಿವತ್ತು ಬಸವನಗುಡಿಯಲ್ಲಿ ಕಡಲೆಕಾಯಿ ಪರಿಷೆಯನ್ನು ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇನ್ನು ಈ ಕಡಲೆಕಾಯಿ ಪರಿಷೆಗೆ ಸಾಕಷ್ಟು ಮಹತ್ವ ಕೂಡ ಇದೆ.
ಇಲ್ಲಿನ ದಂತಕಥೆಯೊಂದರ ಪ್ರಕಾರ ಈಗ ಬಸವನಗುಡಿ ಅಂತ ಕರೆಸಿಕೊಳ್ಳಲ್ಪಡುವ ಈ ಪ್ರದೇಶದಲ್ಲಿ ಶತಮಾನಗಳ ಹಿಂದೆ ಸುಂಕೇನಹಳ್ಳಿ, ಗವಿಪುರಂ ಗುಟ್ಟಹಳ್ಳಿ, ದಾಸರಹಳ್ಳಿ, ಕನಕನಪಾಳ್ಯ, ಮಾವಳ್ಳಿ ಮುಂತಾದ ಸಾಕಷ್ಟು ಹಳ್ಳಿಗಳಿದ್ವು. ಇಲ್ಲೆಲ್ಲ ಯಥೇಚ್ಛವಾಗಿ ನೆಲಗಡಲೆಯನ್ನು ಬೆಳೀತಾ ಇದ್ರು. ಅದು ಹಾಗೆ ನಡ್ಕೊಂಡು ಬರ್ತಾ ಇತ್ತು. ಆದರೆ ಇದ್ದಕ್ಕಿದ್ದಂತೆ ಅಲ್ಲೊಂದು ಸಮಸ್ಯೆ ಎದುರಾಗತ್ತೆ. ಅವತ್ತಿಗೊಂದು ಬಸವ ಈ ಭಾಗದ ಹೊಲಗಳಿಗೆ ನುಗ್ಗಿ ಬೆಳೆಯನ್ನೆಲ್ಲ ತಿಂದು ಹಾಕ್ತಾ ಇತ್ತಂತೆ. ಅದು ಪ್ರತಿದಿನ ಬರ್ತಾ ಇರಲಿಲ್ಲ. ಪ್ರತಿ ಹುಣ್ಣಿಮೆಯ ರಾತ್ರಿ ಹೊಲಗಳಲ್ಲಿ ಆ ಬಸವ ಕಾಣಿಸ್ಕೊಳ್ತಾ ಇತ್ತು. ಹೀಗೆ ರಾತ್ರೋರಾತ್ರಿ ಬೆಳೆಯನ್ನೆಲ್ಲ ತಿಂದು ಹೋಗೋ ಪ್ರಾಣಿಯನ್ನ ಹಿಡಿಬೇಕು ಅಂತ ರೈತರು ಒಂದಿನ ಕಾದು ಕೂತರು. ಅವತ್ತು ಹುಣ್ಣಿಮೆ. ಬಸವ ಶೇಂಗಾ ಹೊಲಕ್ಕೆ ಬಂದ. ಇನ್ನೇನು ರೈತರವನನ್ನು ಹಿಡಿಬೇಕು ಅಷ್ಟರಲ್ಲಿ ಅವನಲ್ಲಿಂದ ತಪ್ಪಿಸ್ಕೊಂಡು ಓಡ್ದ. ಅಲ್ಲೇ ಪಕ್ಕದಲ್ಲಿದ್ದ ಗುಡ್ಡ ಏರ್ದ. ರೈತರು ಕೂಡ ಬಸವನನ್ನು ಹಿಂಬಾಲಿಸಿ ಗುಡ್ಡದ ಮೇಲಕ್ಕೆ ಬಂದರು. ಆದರೆ ಅಲ್ಲೆಲ್ಲೂ ಬಸವ ಕಾಣಲೇ ಇಲ್ಲ. ಅವನು ಮಾಯವಾಗಿ ಹೋಗಿದ್ದ. ರೈತರಿಗೆ ಅಚ್ಚರಿ, ಜೊತೆಗೆ ಒಂದು ಭಯ ಕೂಡ. ಏನಾಯಿತು ಬಸವ? ಅದು ದೇವರ ಬಸವನ? ನಾವೇ ತಪ್ಪು ಮಾಡಿಬಿಟ್ವಾ? ಪಾಪ ಪ್ರಜ್ಞೆ ಅನ್ನೋದವರನ್ನು ಕಾಡೋದಕ್ಕೆ ಶುರು ಮಾಡ್ತು. ಕಾಲಕ್ರಮೇಣ ಅವರದನ್ನು ಮರೆತು ಕೂಡ ಹೋದರು. ಈ ಘಟನೆಯ ನಂತರ ಈ ಭಾಗದಲ್ಲಿ ಸಾಕಷ್ಟು ವರ್ಷ ಮಳೆ ಆಗಲಿಲ್ಲ. ಬರದಿಂದ ತತ್ತರಿಸಿದ್ದ ರೈತರಿಗೆ ಗುಡ್ಡದ ಮೇಲೆ ಕಾಣೆಯಾಗಿದ್ದ ಬಸವನ ನೆನಪಾಯಿತು. ತಮ್ಮಿಂದ ಏನೋ ತಪ್ಪಾಗಿದೆ ಅಂತ ಅವರಿಗೆ ಅನಿಸೋದಕ್ಕೆ ಶುರುವಾಯಿತು. ಆಗಲೇ ರೈತ ಮುಖಂಡನ ಕನಸಲ್ಲಿ ಗುಡ್ಡದ ಮೇಲೆ ಕಾಣೆಯಾಗಿದ್ದ ಬಸವ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡ್ದ. ಅಲ್ಲಿಗೆ ಬಸವನ ಮೇಲೆ ಹಲ್ಲೆ ಮಾಡಿ ಅವನನ್ನು ಓಡಿಸಿದ ಪರಿಣಾಮವೇ ಈ ಕ್ಷಾಮ ಅನ್ನೋದನ್ನು ರೈತರು ಅರ್ಥ ಮಾಡ್ಕೊಂಡ್ರು. ತಮ್ಮ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ ಗುಡ್ಡಕ್ಕೆ ಬಂದರು. ಅಲ್ಲೊಂದು ಕಲ್ಲಿನ ಬಸವನನ್ನು ಸ್ಥಾಪಿಸಿ ಅದಕ್ಕೆ ಪೂಜೆ ಮಾಡಿ ತಮ್ಮ ತಪ್ಪಿಗೆ ಕ್ಷಮೆ ಕೇಳಿದರು. ಅವರು ಆ ಗುಡ್ಡದ ಮೇಲಿರುವಾಗಲೇ ದೊಡ್ಡ ಮಳೆ ಆಯಿತು. ಬಾಯ್ದೆರೆದಿದ್ದ ಭೂಮಿ ತಂಪಾಯಿತು. ಈ ಬಸವ ಕಡಲೆಕಾಯಿ ಹೊಲಕ್ಕೆ ಬರ್ತಿದ್ದ. ಹೀಗಾಗಿ ರೈತರು ಪ್ರತಿ ವರ್ಷ ತಮ್ಮ ಬೆಳೆ ಬರ್ತಿದ್ದ ಹಾಗೆ ಕಡಲೆಕಾಯಿ ತಂದು ಈ ಕಲ್ಲಿನ ಬಸವನಿಗೆ ಅಭಿಷೇಕ ಮಾಡ್ತಾ ಇದ್ರು. ಶೇಂಗಾದ ಅಭಿಷೇಕ. ಆ ನಂತರ ಅಲ್ಲಿಗೆ ಬಂದವರಿಗೆ ಅದನ್ನು ಪ್ರಸಾದದ ರೂಪದಲ್ಲಿ ಹಂಚಲಾಗ್ತಾ ಇತ್ತು. ಬೆಳೆದದ್ದನ್ನು ಸ್ವಲ್ಪ ಹಂಚಿ ಆ ನಂತರ ಮಾರಾಟ ಮಾಡುವ ಅನ್ನೋ ಥರದ ಉದಾತ್ತ ಪರಿಪಾಠ. ಹೀಗೆ ಶುರುವಾದ ಈ ಆಚರಣೆ ಕಾಲಕ್ರಮೇಣ ಜಾತ್ರೆಯ ರೂಪವನ್ನು ಪಡ್ಕೊಳ್ತು. ಬಸವನ ಗುಡಿ ಅನ್ನೋದು ನಗರವಾಗಿ ಬದಲಾಯ್ತಲ್ಲ. ಆ ನಂತರ ಇಲ್ಲಿಗೆ ಶೇಂಗಾ ಖರೀದಿಗಾಗಿ ಜನ ಬರೋದಕ್ಕೆ ಶುರು ಮಾಡಿದರು. ರೈತರು ಬೆಳೆದ ಶೇಂಗಾಗೆ ಇಲ್ಲೇ ಒಂದು ಮಾರುಕಟ್ಟೆ ಕೂಡ ಶುರುವಾಯಿತು. ಅದು ಕಡಲೆಕಾಯಿ ಪರಿಷೆಯ ರೂಪ ಪಡ್ಕೊಳ್ತು. ಇವತ್ತಿಗೂ ಕೂಡ ಅದು ಬೆಂಗಳೂರಿನ ಸಾಂಪ್ರದಾಯಿಕ ಆಚರಣೆಯಾಗಿ ನಡ್ಕೊಂಡು ಬರ್ತಾ ಇದೆ. ಇನ್ನು 15ನೇ ಶತಮಾನದಲ್ಲಿ ಬೆಂಗಳೂರನ್ನು ಆಳ್ವಿಕೆ ಮಾಡಿದ್ದ ಕೆಂಪೇಗೌಡರು ಇಲ್ಲಿ ಬಸವಣ್ಣನಿಗೆ ಒಂದು ದೊಡ್ಡ ದೇವಾಲಯವನ್ನು ನಿರ್ಮಾಣ ಮಾಡಿದರು. ಪುರಾತನ ಗವಿಗಂಗಾಧರೇಶ್ವರ ದೇವಾಲಯದ ಜೀರ್ಣೋದ್ಧಾರವೂ ಕೂಡ ಕೆಂಪೇಗೌಡರ ಕಾಲದಲ್ಲೇ ನಡೀತು. ಈ ದೇವಾಲಯಗಳೂ ಕೂಡ ಸಾಂಪ್ರದಾಯಿಕ ಪರಿಷೆಗೆ ಧಾರ್ಮಿಕ ಮಹತ್ವವನ್ನು ಕೊಟ್ಟು ಇವತ್ತು ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಮಾಗಡಿ, ರಾಮನಗರ ಮಾತ್ರ ಅಲ್ಲ, ತಮಿಳುನಾಡಿನಿಂದ ಕೂಡ 106 ಜನ ಈ ಕಡಲೆಕಾಯಿ ಪರಿಷೆಯಲ್ಲಿ ಭಾಗವಹಿಸೋದಕ್ಕೆ ಕಾರಣ ಆಗ್ತಾ ಇವೆ. ಈ ಪರಿಷೆ ರೈತ ಹಾಗೂ ನಗರವಾಸಿಯ ನಡುವೆ ಒಂದು ವ್ಯಾಪಾರ ಸೇತುವೆಯಂತೆ ಕೂಡ ಕೆಲಸ ಮಾಡ್ತಾ ಇದೆ. ಇನ್ನು ನಮ್ಮ ದೇಹಕ್ಕೆ ಚಳಿಗಾಲದಲ್ಲಿ ಎಣ್ಣೆಯ ಕಾಳುಗಳು ಬೇಕು. ಎಣ್ಣೆಯ ಅಂಶ ದೇಹವನ್ನು ಸೇರಬೇಕು. ಅದಕ್ಕೊಂದು ವೇದಿಕೆಯನ್ನು ಈ ಜಾತ್ರೆ ಕಲ್ಪಿಸಿಕೊಡ್ತಾ ಇದೆ. ಇನ್ನು ಈ ಪರಿಷೆಗೆ ಹೋದವರು ದೊಡ್ಡ ಬಸವಣ್ಣನ ದೇವಾಲಯಕ್ಕೆ ಹೋಗ್ತಾರೆ. ಆ ಬಸವಣ್ಣನ ಕಾಲಬುಡದಲ್ಲಿ ವೃಷಭಾವತಿಯ ಉಗಮ ಆಗತ್ತೆ. ಇನ್ನು ಈ ಬಸವನ ಗುಡಿ ನಿರ್ಮಾಣವಾದ ನಂತರ ಕೂಡ ಬಸವಣ್ಣನ ದೇವಾಲಯದ ಹಿಂದೆ ಒಂದು ದೊಡ್ಡ ಕೆರೆ ಇತ್ತು. ಆ ಕೆರೆಯ ನೀರು ಜಿನುಗಿ ವೃಷಭಾವತಿಯ ರೂಪ ಪಡೆದು ಬೆಂಗಳೂರಲ್ಲೇ ಹರಿತಾ ಇತ್ತು ಅಂತ ಹೇಳಲಾಗತ್ತೆ. ಶತಮಾನಗಳ ಹಿಂದೆ ಶುದ್ಧವಾಗಿ ಹರಿತಾ ಇದ್ದ ವೃಷಭಾವತಿ ಈ ಭಾಗದ ರೈತರ ಪಾಲಿಗವತ್ತು ಜೀವಜಲವಾಗಿತ್ತು. ಅದು ಬಸವನ ಗುಡಿಯ ಮೂಲಕ ಹರಿದು ಗಾಳಿ ಆಂಜನೇಯ ಸ್ವಾಮಿ ದೇವಾಲಯದ ಮೂಲಕ ಕೆಂಗೇರಿಯ ಬಳಿ ಸಾಗಿ ಅರ್ಕಾವತಿ ನದಿಯನ್ನು ಸೇರ್ತಾ ಇತ್ತು. ಇದನ್ನು ಅರ್ಕಾವತಿಯ ಉಪನದಿ ಅಂತ ಕರಿತಾ ಇದ್ರು. ಇನ್ನು ಈ ವೃಷಭಾವತಿಯ ಮತ್ತೊಂದು ಸೆಲೆ ಕಾಡುಮಲ್ಲೇಶ್ವರ ದೇವಾಲಯದಲ್ಲಿ ಶುರುವಾಗುತ್ತೆ. 2 ತೊರೆಗಳು ಒಟ್ಟಿಗೆ ಅರ್ಕಾವತಿಯಲ್ಲಿ ಸೇರ್ತಾ ಇದ್ವು. ವಿಶೇಷ ಅಂದರೆ ಈ ನದಿಗೆ 383 ಚದರ ಕಿಲೋಮೀಟರ್ನಷ್ಟು ಬೇಸಿನಿತ್ತು ಅನ್ನೋದು. ಆದರೆ ಈಗ ವೃಷಭಾವತಿ ಅನ್ನೋದು ನದಿಯಾಗಿತ್ತು ಅಂತ ಹೇಳಿದರೆ ಯಾರೂ ನಂಬದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರು ಕಡಲೆಕಾಯಿ ಪರಿಷೆ ಅನ್ನೋ ಸಂಪ್ರದಾಯವನ್ನು ಕಮರ್ಷಿಯಲ್ ಆಗಿ ಬದಲಿಸಿ ಅದನ್ನು ಉಳಿಸ್ಕೊಳ್ತು. ಆದರೆ ವೃಷಭಾವತಿಯನ್ನು ಶುದ್ಧವಾಗಿಟ್ಟುಕೊಳ್ಳೋದ್ರಲ್ಲಿ ವಿಫಲವಾಯಿತು ಅನ್ನೋದು ನಿಜಕ್ಕೂ ವಿಪರ್ಯಾಸ. ಇನ್ನು ನೀವು ಕಡಲೆಕಾಯಿ ಪರಿಷೆಗೆ ಹೋದರೆ ವೃಷಭಾವತಿಯ ಉಗಮ ಸ್ಥಾನವನ್ನು ನೋಡಿಕೊಂಡು ಬರೋದಕ್ಕೆ ಮರಿಬೇಡಿ. ಹಾಗೆ ಇದು ಪ್ಲಾಸ್ಟಿಕ್ ಮುಕ್ತ ಪರಿಷೆ. ನಿಮಗೆ ಕಡಲೆಕಾಯಿ ಖರೀದಿ ಮಾಡಿದರೆ ಪೇಪರ್ ಬ್ಯಾಗ್ಗಳಲ್ಲಿ ಅದನ್ನು ಕೊಡ್ತಾರೆ. ಆಗ ಪ್ಲಾಸ್ಟಿಕ್ ಕವರ್ ಕೊಡಿ ಅಂತ ಕೇಳೋದಕ್ಕೆ ಹೋಗಬೇಡಿ. ಹಾಗೆಯೇ ಲಕ್ಷಾಂತರ ಸಂಖ್ಯೆಯಲ್ಲಿ ಬಟ್ಟೆ ಬ್ಯಾಗ್ಗಳನ್ನು ವಿತರಿಸುವ ಕೆಲಸ ಕೂಡ ಅಲ್ಲಿ ನಡೀತಾ ಇದೆ. ಆದರೂ ಪರಿಷೆಗೆ ಹೋಗುವವರು ನೀವೇ ನಿಮ್ಮ ಮನೆಯಿಂದ ಒಂದು ಬ್ಯಾಗನ್ನು ತಗೊಂಡು ಹೋಗಿ ಅದರಲ್ಲಿ ಕಡಲೆಕಾಯಿ ತುಂಬಿಕೊಂಡು ಬನ್ನಿ. ಹಾಗೆಯೇ ಪ್ಲಾಸ್ಟಿಕ್ ಅನ್ನೋದನ್ನು ಇಲ್ಲಿ ಮಾತ್ರ ಅಲ್ಲ, ನಿಮ್ಮ ಬದುಕಿನಿಂದಲೂ ಆದಷ್ಟು ದೂರ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಈಗಾಗಲೇ ಪ್ಲಾಸ್ಟಿಕ್ ನಮಗೆ ಗೊತ್ತಿಲ್ಲದೆ ನಮ್ಮ ಜೀವ ಹಿಂಡ್ತಾ ಇದೆ. ಕ್ಯಾನ್ಸರ್ನಂಥ ಮಹಾಮಾರಕ ಕಾಯಿಲೆಗಳು ಈ ಪ್ಲಾಸ್ಟಿಕ್ನ ಕಾರಣದಿಂದಲೇ ಬರ್ತಾ ಇವೆ. ಹೀಗಾಗಿ
ಪ್ಲಾಸ್ಟಿಕ್ಕನ್ನು ದೂರ ಇಡಿ, ಬಟ್ಟೆ ಬ್ಯಾಗ್ಗಳನ್ನು ಬಳಸಿ, ಪ್ರಕೃತಿಗೆ ನಿಮ್ಮ ಕೈಲಾದ ಕೊಡುಗೆಯನ್ನು ಕೊಡಿ. ಇದು ಗೆಳೆಯರೆ ಪ್ಲಾಸ್ಟಿಕ್ ಮುಕ್ತ ಕಡಲೆಕಾಯಿ ಪರೀಕ್ಷೆ ಕುರಿತಾದ ಒಂದಷ್ಟು ಮಾಹಿತಿ. ಪರೀಕ್ಷೆಗೆ ಹೋಗಿ ಕಡಲೆಕಾಯಿ ತಿನ್ನಿ, ಖರೀದಿ ಮಾಡಿ. ಈ ಕಾಲದಲ್ಲಿ ದೇಹಕ್ಕೆ ಎಣ್ಣೆ ಕಾಳುಗಳ ಅಗತ್ಯ ಹೆಚ್ಚಿರುತ್ತೆ, ಆರೋಗ್ಯಕ್ಕಾಗಿ ಇದು ತುಂಬ ಒಳ್ಳೆಯದು. ಹಾಗೆ ಬರೀ ಜಾತ್ರೆಯ ರೂಪದಲ್ಲಷ್ಟೇ ಅಲ್ಲದೆ ಅಲ್ಲಿನ ದೊಡ್ಡ ಬಸವಣ್ಣನ ದೇವಾಲಯಕ್ಕೆ ಹೋಗಿ ದೊಡ್ಡ ಗಣಪತಿಯ ದರ್ಶನವನ್ನೂ ಮಾಡ್ಕೊಳ್ಳಿ. ಗವಿ ಗಂಗಾಧರೇಶ್ವರನ ದರ್ಶನ ಪಡ್ಕೊಂಡು ವೃಷಭಾವತಿಯ ಉಗಮವನ್ನೂ ನೋಡಿ ಸ್ವಲ್ಪ ಪಶ್ಚಾತ್ತಾಪವನ್ನೂ ಪಟ್ಟು ಅಲ್ಲಿಂದ ವಾಪಸ್ಸು ಬನ್ನಿ. ಮಕ್ಕಳನ್ನು ಕರ್ಕೊಂಡು ಹೋಗಿ ಅವರಿಗೂ ಹಳೆಯ ಬೆಂಗಳೂರಿನ ಪರಿಚಯ ಆಗಲಿ. ಈ ಬಾರಿ ಪ್ಲಾಸ್ಟಿಕ್ ಮುಕ್ತ ಕಡಲೆಕಾಯಿ ಪರೀಕ್ಷೆಗೆ ಪಣ ತೊಡಲಾಗಿದೆ. ಸೊ ನೀವು ಕೂಡ ಈ ಅಭಿಯಾನದಲ್ಲಿ ಪಾಲ್ಗೊಳ್ಳಿ. ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಕಡಲೆಕಾಯಿ ಪರೀಕ್ಷೆ ಕೂಡ ಒಂದು. ಅದರಿಂದ ಎಲ್ಲರೂ ಕೂಡ ಬನ್ನಿ, ಭಾಗವಹಿಸಿ, ಕಡಲೆಕಾಯಿ ತಗೊಳ್ಳಿ, ತಿನ್ನಿ, ಮತ್ತು ಅದೇ ರೀತಿ ದೇವರ ದರ್ಶನ ಕೂಡ ಮಾಡ್ಕೊಂಡು ಹೋಗಿ ಅಂತ ಮನವಿ ಮಾಡ್ತೀನಿ.